ಮೇಘ್ನಾರಾಜ್ ಎರಡನೇ ಮದುವೆಗೆ ಸಿದ್ಧತೆ. ಅಷ್ಟಕ್ಕೂ ಗಂಡು ಯಾರು, ಏನಾಯಿತು, ಮೇಘ್ನಾರಾಜ್ರವರು ಎರಡನೇ ಮದುವೆಯನ್ನು ಯಾವಾಗ ಆಗ್ತಿದ್ದಾರೆ? ಸೊ ಕೇವಲ ಒಂದೇ ತಿಂಗಳಲ್ಲಿ ಮೇಘ್ನಾರಾಜ್ರವರ ಎರಡನೇ ಮದುವೆ, ಇವರ ಎಂಗೇಜ್ಮೆಂಟ್ ಆಗಿದೆ ಅಂತೆ. ಇದು ನಿಜಾನಾ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ಒಂದು ವಿಡಿಯೋದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ತಿಳಿದು ಬರುತ್ತೆ. ಹೌದು ಸ್ನೇಹಿತರೆ, ಮೇಘ್ನಾರಾಜ್ ಬಗ್ಗೆ ಇತ್ತೀಚೆಗೆ ತುಂಬಾನೇ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ನ್ಯೂಸ್ಗಳು ಹರಿದಾಡ್ತಾ ಇವೆ. ಮೇಘ್ನಾರಾಜ್ರವರು ಎರಡನೇ ಮದುವೆಯನ್ನು ಆಗ್ತಾರೆ ಅಂತಕ್ಕಂಥದ್ದು. ಸೊ ಆಲ್ರೆಡಿ ಈಗ ಒಂದು ಹುಡುಗನನ್ನ ಕೂಡ ನೋಡಿದ್ದಾರಂತೆ. ಸೊ ಆ ಹುಡುಗ ಯಾರು, ಇವರೇನಾದರೂ ಕನ್ನಡ ನಟನ? ಸೊ ಯಾರು ಆ ಹುಡುಗ? ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಚರ್ಚೆಯನ್ನು ಮಾಡೋದಕ್ಕೆ ಇವತ್ತಿನ ಈ ಒಂದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಸೊ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಮೇಘ್ನಾರಾಜ್ರವರ ಎರಡನೇ ಮದುವೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಕೆಲವೊಂದಿಷ್ಟು ಅಭಿಮಾನಿಗಳು ಎರಡನೇ ಮದುವೆ ಆಗೋದು ತಪ್ಪು ಅಂತಕ್ಕಂಥ ಮಾತನ್ನು ಹೇಳಿದರೆ, ಇನ್ನೊಂದಿಷ್ಟು ಅಭಿಮಾನಿಗಳು ಇಲ್ಲ, ನೀವು ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಖಂಡಿತವಾಗ್ಲೂ ಎರಡನೇ ಮದುವೆಯನ್ನು ಆಗಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ನೀವು ಎರಡನೇ ಮದುವೆಯನ್ನು ಆಗಲೇಬಾರ್ದು, ಯಾಕಪ್ಪ ಅಂತಂದರೆ ನೀವು ಲವ್ ಮ್ಯಾರೇಜ್ ಆಗಿರೋದು, ಸೊ ನಿಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಳಿ. ಯಾಕಪ್ಪ ಅಂತಂದರೆ ನೀವು ಎರಡನೇ ಮದುವೆ ಆದರೆ ಚಿರಂಜೀವಿ ಸರ್ಜಾ ಅವರಿಗೆ ಡಿಸ್ರೆಸ್ಪೆಕ್ಟನ್ನು ಮಾಡಿದ ಹಾಗೆ ಆಗುತ್ತೆ, ದಯವಿಟ್ಟು ನೀವು ಎರಡನೇ ಮದುವೆಯನ್ನು ಆಗಬೇಡಿ ಅಂತಕ್ಕಂಥ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸಿಕೆ ಏನು? ಸೊ ಎರಡನೇ ಮದುವೆ ಆಗಬೇಕಾ ಅಥವಾ ಆಗಬಾರ್ದಾ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ಯಾರು ಆ ಹುಡುಗ ಏನು ಅಂತಕ್ಕಂಥ ನೋಡ್ಬೇಕಪ್ಪ ಅಂತಂದರೆ, ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದರೆ, ಈಗ ಯಾವ ರೀತಿಯಾಗಿ ಬಿಟ್ಟಿದೆಯಪ್ಪ ಅಂತಂದರೆ, ಒಂದು ರಾಘವೇಂದ್ರ ರಾಜ್ಕುಮಾರ್ ಅವರು ಏನು ಮಾಡಿದ್ದಾರೆಪ್ಪ ಅಂತಂದರೆ, ವಿಜಯ್ ರಾಘವೇಂದ್ರ ಅವರು ಏನು ಮಾಡಿದಾರೆಪ್ಪ ಅಂತಂದರೆ, ಸೊ ಎರಡನೇ ಮದುವೆ ಬಗ್ಗೆ ಯಾವುದೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಯಾಕಪ್ಪ ಅಂತಂದರೆ, ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ, ಖಂಡಿತವಾಗ್ಲೂ ನನಗೆ ಸ್ಪಂದನಾನೇ ನನ್ನ ಜೀವ ಎಲ್ಲ, ಅವಳು ಹೋದರೂ ಕೂಡ ಅವಳ ನೆನಪಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ವಿಜಯ್ ರಾಘವೇಂದ್ರ ಅವರು ಕೂಡ ಹೇಳಿದರು. ಸೊ ಆ ಮಾತು ಎಲ್ಲೆಡೆ ವೈರಲ್ ಆಗಿತ್ತು. ಈಗ ಅದೇ ರೀತಿಯಾಗಿ ಕೂಡ ಮೊಟ್ಟ ಮೊದಲಿಂದಾಗಿ ಮೇಘ್ನಾರಾಜ್ರವರು ಕೂಡ ಇದ್ರು, ನಾನು ಯಾವುದೇ ಎರಡನೇ ಮದುವೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ನಟಿ ಮೇಘ್ನಾರಾಜ್ರವರೇ ಸ್ವತಃ ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ರು. ಅದಾದ ನಂತರ ಏನಾಗಿತ್ತಪ್ಪ ಅಂತ ಅಂದರೆ, ಇಲ್ಲ ನಾನು ಎರಡನೇ ಮದುವೆಯನ್ನು ಆಗ್ತೀನಿ ಅಂತಕ್ಕಂಥ ಮಾತನ್ನು ಕೆಲವೊಂದಿಷ್ಟು ದಿನಗಳ ಬಿಟ್ಟು ಒಂದು ಮಾಧ್ಯಮದ ಮುಂದೆ ಬಂದು ಹೇಳಿದರು. ಇನ್ನು ವಿಜಯ್ ರಾಘವೇಂದ್ರ ಅವರು ಹಾಗೆ ಒಂದು ಮೇಘ್ನಾರಾಜ್ರವರ ಮಧ್ಯೆ ಒಂದು ಬಾಂಧವ್ಯವನ್ನು ಕಲ್ಪಿಸೋಕೆ ಸ್ಟಾರ್ಟ್ ಮಾಡಿದ್ರು, ಒಂದು ಸಂಬಂಧವನ್ನು ಹೇಳೋಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ವಿಜಯ್ ರಾಘವೇಂದ್ರ ಅವರೇ ಸ್ವತಃ ಖುದ್ದಾಗಿ ಒಂದು ಲೈವ್ ಬಂದು ಹೇಳಿಕೊಂಡಿದ್ರು, ನಾನು ಯಾವುದೇ ಎರಡನೇ ಮದುವೆಯನ್ನು ಆಗ್ತಿಲ್ಲ, ಖಂಡಿತವಾಗ್ಲೂ ನನಗೆ ಸ್ಪಂದನೆಯೇ ಇಲ್ಲ, ಸೊ ಸ್ಪಂದನ ಬಿಟ್ಟು ನಾನು ಯಾರನ್ನೂ ಕೂಡ ಆ ಸ್ಥಾನದಲ್ಲಿ ನೋಡೋಕೆ ಇಷ್ಟಪಡೋದಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಒಂದು ವಿಜಯ್ ರಾಘವೇಂದ್ರ ಅವರು ಹೇಳಿದರು. ಇಲ್ಲ, ನಿಮ್ಮ ಹೆಂಡತಿ ತೀರೋಗಿದ್ದಾರೆ, ಸೊ ನಿಮ್ಮ ಮಗನೂ ಕೂಡ ಒಂಟಿ ಆಗ್ತಾರೆ, ನೀವು ಎರಡನೇ ಮದುವೆಯನ್ನು ಆಗಿ ಅಂತಕ್ಕಂಥ ಮಾತನ್ನು ಹೇಳಿದಾಗ, ಇಲ್ಲ ನನಗೆ ಯಾರೂ ಬೇಡ, ನನ್ನ ಸ್ಪಂದನೇ ಇಲ್ಲ, ಸೊ ಮೊದಲೇ ಆದರೂ ಅವಳೇ, ಕೊನೆ ಆದರೂ ಅವಳೇ ಅಂತಕ್ಕಂಥ ಮಾತನ್ನು ಇಲ್ಲಿ ಒಂದು ವಿಜಯ್ ರಾಘವೇಂದ್ರ ಅವರು ಹೇಳಿ ಒಂದು ಎಲ್ಲರ ಮನಸ್ಸನ್ನು ಎಳೆದಿದ್ರು. ಸೊ ಇದೇ ರೀತಿಯಾಗಿ ಕೂಡ ಮೇಘ್ನಾರಾಜ್ರವರು ಕೂಡ ಯಾವುದೇ ಎರಡನೇ ಮದುವೆಗೆ ಒಪ್ಪಿಕೊಂಡಿರಲಿಲ್ಲ. ಮೊಟ್ಟ ಮೊದಲನೇದಾಗಿ ಅವರ ತಂದೆ ತಾಯಿಯವರು ತುಂಬಾನೇ ಫೋರ್ಸ್ ಮಾಡ್ತಾರೆ. ಅದಕ್ಕೂ ಕೂಡ ಮೇಘ್ನಾರಾಜ್ರವರು ಯಾವುದೇ ಒಂದು ಒಪ್ಪಿಗೆಯನ್ನು ನೀಡೋದಿಲ್ಲ. ಇಲ್ಲ, ನಾನು ಎರಡನೇ ಮದುವೆಯನ್ನು ಆಗೋದಿಲ್ಲ, ನನ್ನ ಚಿರಂಜೀವಿನೇ ನನಗೆಲ್ಲ ಅಂತಕ್ಕಂಥ ಮಾತನ್ನು ಮೊಟ್ಟ ಮೊದಲನೇದಾಗಿ ಹೇಳ್ತಾರೆ. ಸೊ ಅದಾದ ನಂತರ ಏನಾಯಿತು, ಯಾಕೆ ಚೇಂಜ್ ಆದರು? ಸೊ ಎರಡನೇ ಮದುವೆಯನ್ನು ಮೊನ್ನೆ ತಾನೇ ಒಂದು ಬ್ರಾಡ್ಕಾಸ್ಟ್ ಚಾನಲಲ್ಲಿ, ಇಲ್ಲ ನಾನು ಎರಡನೇ ಮದುವೆಯನ್ನು ಆಗ್ತೀನಿ, ಎರಡನೇ ಪ್ರೀತಿಯನ್ನು ಹುಡುಕ್ತೀನಿ, ನನ್ನ ಮಗನಿಗೆ ಒಂದು ಎರಡನೇ ಫಾದರ್ ಫಿಗರ್ ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಸೊ ಅಷ್ಟಕ್ಕೂ ಯಾಕೆ ಈ ರೀತಿ ಚೇಂಜ್ ಆದರು, ಏನಾಯಿತು, ಇವ್ರ ನಡುವೆ ಏನಾದರೂ ನಡೀತು? ಸೊ ಇವ್ರ ತಂದೆ ತಾಯಿ ಏನಾದರೂ ಫೋರ್ಸ್ ಮಾಡಿದ್ರಾ? ಇದೆಲ್ಲದರ ಬಗ್ಗೆ ನೋಡೋದಾದ್ರೆ ಅವರೇ ಹೇಳಿಕೊಂಡಿದ್ದಾರೆ, ಇಲ್ಲ ನನ್ನ ತಂದೆ ತಾಯಿಯವರು ಕೂಡ ನನಗೆ ಫೋರ್ಸ್ ಮಾಡಿದ್ರು, ನಾನು ಕೂಡ ಸ್ವಲ್ಪ ಕೂತು ಯೋಚನೆ ಮಾಡಿದ್ರೆ ನನಗೆ ಎಲ್ಲವೂ ಕೂಡ ಒಂದು ಬಿರಿ ಅನಿಸ್ತಾ ಇದೆ. ಯಾಕಪ್ಪ ಅಂತಂದರೆ, ಈ ಕಡೆ ಮನೆ ಕೆಲಸವನ್ನು ನೋಡ್ಕೊಳ್ಬೇಕು, ಈ ಕಡೆ ಆಫೀಸ್ ಕೆಲಸವನ್ನು ನೋಡ್ಕೋಬೇಕು, ಈ ಕಡೆ ನನ್ನ ಮಗನನ್ನು ಕೂಡ ನೋಡ್ಕೋಬೇಕು, ನನ್ನ ಮಗನಿಗೆ ಸರಿಯಾಗಿ ಟೈಮ್ ಕೊಡೋಕೆ ಕೂಡ ನನಗೆ ಆಗ್ತಿಲ್ಲ. ಸೊ ಈ ಕಾರಣದಿಂದ ನಾನು ಸ್ವಲ್ಪ ಕೂತು ಯೋಚನೆ ಮಾಡ್ತೀನಿ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ನಾನು ಕೂಡ ಯಾವುದೇ ಎರಡನೇ ಮದುವೆಗೆ ಒಪ್ಕೊಂಡಿರಲಿಲ್ಲ. ಸೊ ಕೂತು ಯೋಚನೆ ಮಾಡಿದೆ, ನನಗೂ ಕೂಡ ಯಾಕೋ ಸರಿ ಅನಿಸ್ತು ನಮ್ಮ ತಂದೆ ತಾಯಿ ಹೇಳಿರೋದು, ನಾನು ಕೂಡ ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥದ್ದು ನನಗೆ ಅರಿವಾಯಿತು. ಸೊ ಅದಕ್ಕೆ ನಾನು ಕೂಡ ಎರಡನೇ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದೇನೆ. ನಮ್ಮ ಮನೆಯಲ್ಲಿ ಗಂಡನ ಕೂಡ ನೋಡಿದ್ದಾರೆ, ನಮ್ಮ ತಂದೆ ತಾಯಿಯವರು ಗಂಡನ್ನು ಕೂಡ ನೋಡಿದ್ದಾರೆ. ಆದಷ್ಟು ಬೇಗ ನಾನು ಮದುವೆಯನ್ನು ಕೂಡ ಆಗ್ತೀನಿ, ಎರಡನೇ ಮದುವೆಯನ್ನು. ಸೊ ಚಿರಂಜೀವಿ ಸರ್ಜಾ ಅವರ ಕೊನೆಯ ಆಸೆ ಕೂಡ ಆಗಿತ್ತು ಅಂತಕ್ಕಂಥ ಮಾತನ್ನ ಇಲ್ಲಿ ಮೇಘ್ನಾರಾಜ್ರವರು ಹೇಳಿದ್ದಾರೆ. ಮೇಘ್ನಾರಾಜ್ರವರು ಕೂಡ ಒಂದು ಚಿರಂಜೀವಿ ಸರ್ಜಾ ಅವರ ಆಸೆ ಏನಾಗಿದೆಯಪ್ಪ ಅಂತಂದರೆ, ನಾನು ಎರಡನೇ ಮದುವೆಯನ್ನಾಗಿ ಅವರ ಮಗನನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಒಂದು ಚಿರಂಜೀವಿ ಸರ್ಜಾ ಅವರ ಆಸೆ ಆಗಿದೆ, ಖಂಡಿತವಾಗ್ಲೂ ನಾನು ಅದನ್ನು ನೆರವೇರಿಸ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಒಂದು ಮೇಘ್ನಾರಾಜ್ರವರು ಹೇಳಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಅನ್ನಿಸುತ್ತೆ, ಮೇಘ್ನಾರಾಜ್ರವರು ಎರಡನೇ ಮದುವೆ ಆಗಬೇಕಾ ಅಥವಾ ಆಗಬಾರ್ದಾ ಅನ್ನೋದನ್ನ ಕಮೆಂಟ್ ಮಾಡಿ.